ಎಲ್ಲಿಗೂ ನಮಸ್ಕಾರ. ನ್ಯೂಸ್ ಜರ್ನಿಗೆ ಸ್ವಾಗತ. ನಾನು ನಿಮ್ಮ ಪ್ರಭು ಎಜಿ. ಈ ನ್ಯೂಸ್ ಜರ್ನಿ ನವನವೀನ ವಿಷಯದೊಂದಿಗೆ ನಿಮ್ಮ ಹತ್ರ ಬರುತ್ತೆ. ಕಲ್ಲು ನಾಗರ ಕಂಡರೆ ಹಾಲನೆರೆ ಎನ್ನುವರೆಯ, ದಿಟದ ನಾಗರ ಕಂಡರೆ ಕೊಲ್ಲು ಕೊಲ್ಲೆಂಬರೆಯ. ಹೌದು, ಈ ವಚನದ ಸಾಲು ನಮ್ಮೆಲ್ಲರಿಗೂ ಚಿರಪರಿಚಿತ. ಕೆಲವರು ಹಾವನ್ನು ಕಂಡ್ರೆ ಎದುರಿ ಓಡಿ ಹೋಗ್ತಾರೆ, ಕೆಲವರು ಕೆಳಕಾಗತ್ತೆ ಅಂತ ಭಾವಿಸ್ತಾರೆ, ಇನ್ನು ಕೆಲವರು ಆರಾಧಿಸ್ತಾರೆ, ಪೂಜಿಸ್ತಾರೆ. ಹೌದು, ಈಗ ನಾನು ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ನಿಮ್ಮೆಲ್ಲರಿಗೂ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೇನೆ. ನಮ್ಮ ಜೊತೆ ಇವತ್ತೊಬ್ಬರು ಸ್ನೇಕ್ ಮಾಸ್ಟರ್ ಇದ್ದಾರೆ. ಅವ್ರು ಯಾರು, ಏನು, ಎಲ್ಲಿಯವರು ಅನ್ನೋದನ್ನು ಅವ್ರ ಹತ್ರನೇ ನಾವು ಕೇಳಿ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಸ್ವಾಗತ. ನಮಸ್ತೆ ಸರ್, ತಮ್ಮ ಹೆಸರೇನು, ನಿಮ್ಮ ಊರು ಯಾವುದು, ನಿಮ್ಮ ಕೆಲಸ ಏನು, ನಿಮ್ಮ ವೃತ್ತಿ ಏನು, ಇದೇನಾ ನಿಮ್ಮ ವೃತ್ತಿ ಅನ್ನೋದನ್ನು ನಮ್ಮ MDB Live 24 ವೀಕ್ಷಕರಿಗೆ ತಿಳಿಸ್ಕೊಡಿ ಸರ್. ನನ್ನ ಊರೆಂದರೆ ನನ್ನ ಹುಟ್ಟೂರು ಶಿರ್ತಾಡಿಯಲ್ಲಿ ಮಕ್ಕಿಯಲ್ಲಿ ನನ್ನ ಹುಟ್ಟೂರಾಗಿದೆ. ನಾನೊಂದು ಈ ಹಾವು ಹಿಡಿತ ಸಾಧಾರಣ 20 ವರ್ಷಗಳಿಂದ ಶುರು ಮಾಡಿದ್ದೇನೆ. ಈಗ ನಾನು ವಾಸವಾಗಿರುವುದು ಅಡ್ಡೂರಿನಲ್ಲಿ. ಸರ್, ನೀವು ಹಾವನ್ನು ಹಿಡಿಲಿಕ್ಕೆ ಯಾವಾಗಿಂದ ಸ್ಟಾರ್ಟ್ ಮಾಡಿದಿರಿ ಸರ್? ಯಾವ ವಯಸ್ಸಿನಿಂದ ಸ್ಟಾರ್ಟ್ ಮಾಡಿದಿರಿ ಸರ್? 2005ರಲ್ಲಿ ಪ್ರಾರಂಭವಾಗಿದೆ. 2005 ಅಂದರೆ ನಿಮ್ಮ ಯಾವ ವಯಸ್ಸು ಸರ್ ಅದು? 2005 ಅಂದರೆ ಸಾಧಾರಣ ಆಗೊಂದು 19-20 ವಯಸ್ಸು. ಸರ್, ಹಾವು ಹಿಡಿಯೋದು ಅಷ್ಟು ಸುಲಭನಾ ಸರ್? ನಮಗಂತೂ ಸುಲಭ, ಆದರೆ ಬೇರೆಯವರಿಗೆ ಕಷ್ಟ ಇದೆ ತುಂಬ. ಈಗ ಕೆಲವರು ಹೇಳ್ತಾರೆ ಹಾವನ್ನು ಹಿಡಿಬೇಕು ಅಂತಂದರೆ ಕೈಯಲ್ಲಿ ಗರುಡ ರೇಖೆ ಇರಬೇಕು, ಮಚ್ಚೆ ಇರಬೇಕು ಅಂತ ಎಲ್ಲ ಹೇಳ್ತಾರೆ. ಸರ್, ನಿಮ್ಮ ಕೈಯಲ್ಲಿ ಏನಾದರೂ ಗರುಡ ರೇಖೆ ಅಥವಾ ಮಚ್ಚೆ ಏನಾದರೂ ಇದೆಯಾ ಸರ್? ಅಂಥದ್ದು ಯಾವುದೂ ಇಲ್ಲ. ಯಾಕಂದರೆ ಗರುಡ ರೇಖೆ ಇದ್ದವನಿಗೆ ಹಾವು ಹಿಡಿಯಬೇಕೆಂಬ ಧೈರ್ಯ ಇರ್ತದೆ, ನಿಜವಾಗಿ ಇರುವುದಿಲ್ಲ. ಯಾಕಂದರೆ ಗರುಡ ರೇಖೆ ಪ್ರತಿಯೊಬ್ಬರಲ್ಲಿ ಇರುತ್ತದೆ, ಅವರು ಹಾವು ಹಿಡೀಲಿಕ್ಕೆ ರೆಡಿ ಇರಲಿಲ್ಲ. ಅದೆಲ್ಲ ಕಟ್ಟು ಸುಳ್ಳಾಗಿದೆ. ಗರುಡ ರೇಖೆ ಇದ್ದ ಕೂಡಲೇ ಹಾವೇನು ಬಗ್ಗುವುದಿಲ್ಲ. ಸೊ ನೀವು ಹೇಳೋ ಪ್ರಕಾರ ಗರುಡ ರೇಖೆ ಇಲ್ಲದೆ ಇರೋರು ಕೂಡ ಹಾವನ್ನು ಹಿಡಿಬೋದು, ಗರುಡ ರೇಖೆ ಇದ್ದವ್ರು ಎಲ್ಲರೂ ಹಾವನ್ನು ಹಿಡಿಬೋದು ಅನ್ನೋದು ಅದೊಂದು ಜನರ ನಂಬಿಕೆ ಅಂತ ನೀವು ಹೇಳ್ತಾ ಇದ್ದೀರಾ ಅಲ್ವಾ? ಸರ್, ನೀವು ಇದುವರೆಗೂ ಎಷ್ಟು ಹಾವನ್ನು ಹಿಡಿದಿದ್ದೀರಾ ಸರ್? ನಾನು 331 ನಾಗರವನ್ನು ಹಿಡಿದಿದ್ದೇನೆ. 331 ನಾಗರ ಹಾವುಗಳನ್ನು ಹಿಡಿದಿದ್ದೀರಾ? ಬರೀ ನಾಗರ ಹಾವು ಮಾತ್ರನೇ ಹಿಡಿದಿದ್ದೀರಾ ಅಥವಾ ಬೇರೆ ಹಾವುಗಳನ್ನು ಹಿಡಿದಿದ್ದೀರಾ? ಲೆಕ್ಕದಲ್ಲಿ ನಮಗೆ ನಾಗರ ಹಾವು ಹಿಡಿದ ಲೆಕ್ಕ 331 ಇದೆ. ಮತ್ತು ನಾನು ಹೆಬ್ಬಾವು, ಕಂದೊಡಿ ಮತ್ತು ವಿಷಪೂರಿತ ಹಾವುಗಳನ್ನೆಲ್ಲ ಹಿಡಿದು ದೂರದ ಅರಣ್ಯ ಪ್ರದೇಶಕ್ಕೆ ಬಿಡುವಂಥ ಕೆಲಸವನ್ನು ಮಾಡ್ತಾ ಇದ್ದೇನೆ. ಸರ್, ಕಾಳಿಂಗ ಸರ್ಪ ಕೂಡ ಹಿಡಿದಿದ್ದೀರಾ ತಾವು? ಕಾಳಿಂಗ ಸರ್ಪ ನನ್ನ ಸರ್ವಿಸ್ನಲ್ಲಿ ಕೇವಲ ಒಂದನ್ನು ಮಾತ್ರ ಹಿಡಿದಿದ್ದೇನೆ ನಾನು. ನೀವು ಈಗ ಹಾವನ್ನು ಹಿಡಿದು ಏನು ಮಾಡ್ತೀರಾ ಸರ್? ನಾನು ಅರಣ್ಯ ದೂರದ ಗುಡ್ಡ ಪ್ರದೇಶಕ್ಕೆ, ಯಾವುದೇ ಮನೆ ಮಟ್ಟ ಇಲ್ಲದ ನಿರ್ಜನ ಪ್ರದೇಶಕ್ಕೆ ಅಥವಾ ಅರಣ್ಯ ಪ್ರದೇಶಕ್ಕೆ ಅದನ್ನು ನಾವು ಕೊಂಡೋಗಿ ಬಿಡ್ತೇವೆ. ನಿರ್ಜನ ಪ್ರದೇಶಕ್ಕೆ ಬಿಟ್ಟಿದ್ದೀರಾ? ಹೌದು. ಅರಣ್ಯಕ್ಕೆ ಬಿಟ್ಟಿದ್ದೀರಾ? ಅರಣ್ಯಕ್ಕೆ. ಯಾವ ಅರಣ್ಯಕ್ಕೆ ಬಿಟ್ಟಿದ್ದೀರಾ ಸರ್? ನಾವು ಹೇಳಲಿಕ್ಕೆ ಆಗೋದಿಲ್ಲ. ನಮಗೆ ಈಗ ಯಾವ ಕಡೆಯಿಂದ ನಮಗೆ ಈಗ ಮೂಡಬಿದಿರೆ ಕಡೆಯಲ್ಲಿ ಸಿಕ್ಕಿದರೆ ಯಾವುದು ನಮಗೆ ಹತ್ತಿರ ಆಗ್ತದೆ, ಅಥವಾ ಬೆಳ್ತಂಗಡಿ ಕಡೆ ಅಥವಾ ವೇಣೂರು ಕಡೆ ಸಿಕ್ಕಿದರೆ ಚಾರ್ಮಾಡಿಯ ಅಥವಾ ಒಂದೊಂದು ಸೈಡ್ ನಾವು ಬಿಡ್ತಾ ಇರ್ತೇವೆ, ಅರಣ್ಯ ಪ್ರದೇಶಕ್ಕೆ ಬಿಡ್ತಾ ಇರ್ತೇವೆ. ಸರ್, ಈಗ ನಿಮ್ಮದು ಉದ್ಯೋಗ ಏನು ಸರ್? ಉದ್ಯೋಗ ಅಂದರೆ ನಾನು ಒಂದು ಲೈನ್ ಸೇಲ್ ಮಾಡ್ತಾ ಇದ್ದೇನೆ. ಅಂಗಡಿಗೆ ಟೇಸ್ಟ್ನರಿ ಐಟಮ್ಗಳು, ಪೆನ್ನು, ಪೆನ್ಸಿಲ್, ಕಟ್ಟರ್, ಸ್ಕೇಲ್, ಬ್ಲೀಚಿಂಗ್ ಪೌಡ್ರು, ಇಂಥ ಎಲ್ಲ ಟೇಸ್ಟ್ನರಿ ಐಟಮ್, ಅಜಯ್ ಬ್ರಷ್ ಐಟಮ್ಗಳು ಎಲ್ಲ ಅಂಗಡಿಗೆ ಸಪ್ಲೈ ಮಾಡ್ತಾಯಿದ್ದೆ. ಇದು 20-25 ವರ್ಷಗಳ ಮುಂಚೆ ಪ್ರಾರಂಭವಾಗಿದೆ. ಈಗಲೂ ಕೂಡ ವಾರಕ್ಕೆ 1-2 ಮಾಡ್ತಾಯಿದ್ದೆ. ಅದರ ಎಡೆಯಲ್ಲಿ ಈ ಒಂದು ಕೆಲಸವನ್ನು ಮಾಡಿ. ಈಗ ನಿಮಗೆ ಎಷ್ಟು ವರ್ಷದ ಅನುಭವ ಇದೆ ಸರ್ ಹಾವು ಹಿಡಿದು? ಒಂದು 21 ವರ್ಷ. ಈ 21 ವರ್ಷದಲ್ಲಿ ನಿಮಗೆ ಎಲ್ಲ ಹಾವನ್ನು ಹಿಡಬೇಕಾದ್ರೆ ಸುಲಭ ಅನಿಸ್ತಾ ಅಥವಾ ಕಷ್ಟ? ಯಾಕೆಂತಂದರೆ ಹಾವು ಅಂತಂದರೆ ನಮ್ಮಂಥವರೆಲ್ಲ ನೋಡಿದರೆ, ಶ್ರೀಸಾಮಾನ್ಯ ಜನರು ನೋಡಿದರೆ ಎದುರು ಓಡಿಯೇ ಹೋಗ್ತಾರೆ. ಈಗ ನೀವು ಹಾವು ಹಿಡಿಬೇಕಾದ್ರೆ ನಿಮಗೆ ಹೆದರಿಕೆ ಅಂತ ಏನಾದರೂ ಅನಿಸ್ತಾ? ಯಾವುದಾದ್ರೂ ಕಷ್ಟ ಅಂತ ಯಾವುದಾದ್ರೂ ಅನಿಸ್ತಾ? ಕಷ್ಟ, ಹಾವು ಹಿಡಲಿಕ್ಕೆ ಕಷ್ಟ ಬಂದೇ ಬರ್ತದೆ. ಯಾಕಂದರೆ ಎಲ್ಲ ರೀತಿಯ ಹಾವು ಒಂದು ಮನೆಯಲ್ಲಿ ಒಂದು ಕರೆ ಏನಾದರೂ ಬಂದರೆ ಗುಡದ ಒಳಗಡೆ ಇರ್ತದೆ, ಮನೆಯ ಒಳಗಡೆ ಇರ್ತದೆ, ಅಥವಾ ಅದರಲ್ಲಿ ತುಂಬ ಕೆಲಸ ಉಂಟು ನಮಗೆ. ಗುಡೆಯನ್ನು ತೋಡಬೇಕು, ಹಾವು ಬರುವವರೆಗೆ ಕಾಯಬೇಕು. ಎಲ್ಲಿಯಾದರೂ ಹೋಗಿ ಯಾರ ಮನೆಯಲ್ಲಿ ಹಾವು ಇದೆ ಅಂತ ಗೊತ್ತಾದರೆ ಅದನ್ನು ನಾನು ಇಷ್ಟು ತನಕ ಬಿಟ್ಟು ಬಂದಿಲ್ಲ, ಹಿಡಿಯದೆ ಬಿಡಲೇ ಇಲ್ಲ. ಅದು ನಾನು ಒಂದು 5 ಗಂಟೆ ಕಾರ್ಯಾಚರಣೆ ಆಗಲಿ ಅಥವಾ ಬೆಳಿಗ್ಗೆ ತನಕ ಆದರೂ, ಯಾಕೆಂದರೆ ನನಗೆ ಅವರು ಹಣ ಕೊಡ್ತಾರೆ ಹಿಡಿದ ಮೇಲೆ ಆ ಒಂದು ಆಸೆಯಲ್ಲಿ ನಿಜವಾಗಿ ಹೋಗುತ್ತಿಲ್ಲ. ಯಾಕಂದರೆ ನನ್ನದು ಒಂದು ಸೇವೆ. ಯಾಕಂದರೆ ನೋಡಿ, ಕೆಲವರು ಈ ನಾಗರಾವು ಬಂದ ತಕ್ಷಣ
ಹಳದಿ ನೀರು ಸುರಿಯುವುದು, ಅದಕ್ಕೆ ಏನಾದರೂ ತೊಂದರೆ ಕೊಡುವುದು, ಅಥವಾ ಅದಕ್ಕೂ ಒಂದು ತೊಂದರೆ ಕೊಡ್ತಾರೆ, ಅವರಿಗೂ ನಿದ್ದೆ ಇಲ್ಲ. ಹಾಗೂ ಅದಕ್ಕೂ ಸುರಕ್ಷಿತವಾಗಿ ಅದನ್ನು ಸುರಕ್ಷಿತವಾಗಿ ದೂರದ ಅರಣ್ಯ ಪ್ರದೇಶಕ್ಕೆ ನಾವು ಕೊಂಡೋಗಿ ಬಿಡ್ತೇವೆ, ಮನೆಯವರಿಗೂ ತೊಂದರೆ ಇಲ್ಲ. ಎರಡೂ ಭಾಗಕ್ಕೂ ಒಂದು ನನ್ನ ವತಿಯಿಂದ ಒಂದು ಉಪಕಾರ ಆಗುತ್ತೆ ಎಂಬ ಒಂದು ಭಾವನೆಯಿಂದ ಬಲ. ಸರ್, ನೀವು ಹಾವನ್ನು ಹಿಡಿದದಕ್ಕೆ ಏನಾದರೂ ಹಣವನ್ನು ಪಡೆದುಕೊಂಡಿದ್ದೀರಾ, ಅಥವಾ ಜನರೇ ಕೊಡ್ತಾರಾ, ಅಥವಾ ನೀವು ಚಾರ್ಜ್ ಮಾಡ್ತೀರಾ, ಹೇಗೆ ಸರ್ ಅದು? ಹಾವನ್ನು ಹಿಡಿದ್ರೆ ಇಷ್ಟೇ ಕೊಡಿ ಅಂತ ನಾನು ಇದುವರೆಗೆ ಯಾರ ಹತ್ರ ಹೇಳಿಲ್ಲ. ಯಾಕಂದರೆ ಅವರೇ ಕೊಡ್ತಾರೆ. ನಾವೀಗ ಒಂದು ಖುಷಿಯಿಂದ ಅವರು ಕೊಟ್ಟ ಹಣ ನಮಗೆ, ನಾವು ಹೋಗುವ ಗಾಡಿಗೆ ಪೆಟ್ರೋಲ್ ಎಲ್ಲ ಹಾಕಿಸ್ಕೊಂಡು ತುಂಬ ದೂರಕ್ಕೆ ಹೋದರೆ, ಮೊನ್ನೆ ಈಗ ಪುತ್ತೂರಿಗೆ ಹೋಗಿದ್ದೆ, ಮಾಣಿಯಲ್ಲಿ ನಮ್ಮ ಬೀಸೂರಿನ ನಮ್ಮೆ ಒಂದು ದೊಡ್ಡ ಸಿಮೆಂಟ್ನ ಗೋಡನ್ನಲ್ಲಿ ಅಲ್ಲಿ ಒಂದು ಹಾವು ಹಿಡಿದಾಗ ಅವರು ಎಷ್ಟು ಅಂತ ಕೇಳಿದರು. ನಾನು ಅವರ ಹತ್ರ ಹೇಳಿದಿಷ್ಟೇ, ಹಾವು ಹಿಡಿದದಕ್ಕೆ ನಾನು ಯಾರ ಹತ್ರ ಬಾಯಿ ಬಿಟ್ಟು ಹಣ ಕೇಳಿಲ್ಲ, ನಿಮಗೆ ಕೊಡಲಿಕ್ಕೆ ಮನಸ್ಸಿದ್ದರೆ ಕೊಡಿ, ಇಲ್ಲದ್ರೆ ತೊಂದರೆ ಇಲ್ಲ, ನಾನು ಅದನ್ನು ಕೊಟ್ಟಿದ್ದಾರೆ. ಅಂದರೆ ನೀವು ಹಾವು ಹಿಡಿದದಕ್ಕೆ ಇಷ್ಟೇ ಹಣ ಅಂತ ಚಾರ್ಜ್ ಮಾಡೋದಿಲ್ಲ, ಆದರೆ ಅವರಾಗಿ ಅವರು ಪ್ರೀತಿಯಿಂದ ಕೊಟ್ಟರೆ ನೀವು ಅದನ್ನು ಪಡ್ಕೊಂಡಿದ್ದೀರಾ. ನೀವು ಎಷ್ಟೊತ್ತಿಗೆ ಫೋನ್ ಮಾಡಿದ್ರು? ಮಧ್ಯರಾತ್ರಿ, ಬೆಳಗಿನ ಜಾವ 1 ಗಂಟೆ 2 ಗಂಟೆ, ಯಾವಾಗ ಫೋನ್ ಮಾಡಿದ್ರು ನೀವು ಲಭ್ಯವಿರ್ತೀರಾ ಸರ್? ನಿರಂತರವಾಗಿ 24 ಗಂಟೆ, ರಾತ್ರಿ 2 ಗಂಟೆಗೆ ಕಾಲ್ ಮಾಡಿದರು, 3 ಗಂಟೆಗೆ ಫೋನ್ ಮಾಡಿದರು. ನನ್ನ ತಲೆಯ ಪಕ್ಕ ಮೊಬೈಲ್ ಇರುತ್ತೆ, ನಾನು ಆ ಒಂದು ಕರೆಯನ್ನು ಸ್ವೀಕಾರ ಮಾಡಿ ನಾನು ಹೋಗ್ತೀನಿ. ಅದು ನನ್ನ ಕೆಲಸ, ನಾನು ಮಾಡ್ತೇನೆ. ಮತ್ತು ನನಗೆ ಅದರ ಬಗ್ಗೆ ಒಂದು ನಮ್ಮ ಗುರು ಹಿರಿಯರಾದಂಥ ಒಂದು ಜಾವಕಲ್ ಬಾಬಾ ಅಂತ ಚಿಕ್ಕಮಗಳೂರು ಭಾಗದಲ್ಲಿ ಅವರೊಂದು ಆಶೀರ್ವಾದ ಕೂಡ ಇದೆ. ಮಗಳೇ, ನಿನಗೆ ಏನೂ ತೊಂದರೆ ಆಗೋದಿಲ್ಲ, ನಿನ್ನನ್ನು ನಾಗರಾವಿಗೆ ಎದುರಾಗಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ನಾನು ಒಂದು ಅವರ ಆಶೀರ್ವಾದವನ್ನು ಪಡೆದಿದ್ದೇನೆ. ಕೆಲವರಿಗೆ ಒಂದು ಅನುಮಾನ ಕೂಡ ಬರಲಿಕ್ಕೆ ಸಾಧ್ಯ ಉಂಟು. ಯಾಕಂದರೆ ಏನು ಇತ್ತೀಚೆಗೆ ಸ್ನೇಕ್ ಮಾಸ್ಟರ್ ಇಸ್ಮಾಯಿಲ್ರವರು ಭಾಳಷ್ಟು ಹಾವನ್ನು ಹಿಡಿತಾರೆ, ಅಲ್ಲಲ್ಲಿ ಹಾವು ಸಿಗ್ತದೆ ಅಂತ, ಹೇಗೆ ಸಾಧ್ಯ ಅಂತ. ಆದರೆ ಕೆಲವರು ಮೊನ್ನೆ ಪುತ್ತೂರಿಂದ ನನಗೊಂದು ಕರೆ ಬರ್ತದೆ. ಅವರು ಕರೆ ಬಂದು ಫೋನ್ ಮಾಡಿದ ಒಂದು ಲೇಡೀಸ್, ನಮ್ಮವರೇ, ನೀವು ಬರಬೇಕು ಹಾವು ಹಿಡಿಲಿ. ನಾನು ಹೇಳಿದೆ, ಪುತ್ತೂರು ಭಾಗದಲ್ಲಿ ಹಾವು ಹಿಡಿಯುವವರು ತುಂಬ ಜನ ಇದ್ದಾರೆ, ನಾನು ಇಲ್ಲಿಂದ ಅಲ್ಲಿಗೆ ಬರಬೇಕಾದ್ರೆ 2-3 ಗಂಟೆ ತಾಗುತ್ತೆ, ಅಲ್ಲಿ ಯಾರಾದರೂ ಇಲ್ವಾ? ಇಲ್ಲ ಸರ್, ಇಲ್ಲಿ ಇದ್ದಾರೆ, ಅವರು ಸ್ಟಿಕ್ಕಲ್ಲಿ ಹಿಡಿತಾರೆ. ಅಂದರೆ ಬಾಲದಲ್ಲಿ ಹಿಡಿದು ಎತ್ತಿ ಸ್ಟಿಕ್ಕಲ್ಲಿ ಇಡುತ್ತಾರೆ, ನೀವು ಡೈರೆಕ್ಟ್ ಕೈಯಲ್ಲಿ ಹಿಡಿತೀರಿ, ನಮಗೆ ನೋಡಲಿಕ್ಕೆ ಸಂತೋಷ. ನಾನು ಬರೋದಿಲ್ಲ, ಕ್ಷಮಿಸಬೇಕು ಅಂತ ಹೇಳಿ ನಾನು ಹೋಗಲಿಲ್ಲ. ಯಾಕಂದರೆ ತುಂಬ ರಾತ್ರಿ ಕೂಡ ಆಗಿದೆ. ಅವತ್ತೇ ಒಂದು ಕೋಟೆಬಾಗಿಲಿನ ನಮ್ಮ ಶಮೀರ್ ಗಂಟಲಗಟ್ಟೆ ಅಂತ ಹೇಳಿ ಅವರ ಗೋಡನ್ನಲ್ಲಿ ಒಂದು ಹಾವು ಇತ್ತು, ದೊಡ್ಡ ಹಾವು. ಅದನ್ನು ಹಿಡಿದು ನಾನು ಅರಣ್ಯಕ್ಕೆ ಬಿಟ್ಟು ಮನೆಗೆ ಮುಟ್ಟುವಾಗ 11:30 ಗಂಟೆ ಆಗಿದೆ. ಇವರ ಕಾಲ್ ಬರುವಾಗ 11:45 ಆಗಿದೆ. ಮತ್ತು ನಾನು ಅವ್ರ ಹತ್ರ ಬೇಜಾರು ಮಾಡ್ಕೊಳ್ಬೇಡಿ, ಅಲ್ಲಿ ಯಾರಾದರೂ ಇದ್ದಂತ, ಮತ್ತು ಬೇರೆ ಜಕರಿ ಅಂತ ಒಬ್ಬರಿದ್ದರು, ಅವರನ್ನು ಕಾಂಟ್ಯಾಕ್ಟ್ ಮಾಡಿ ನಾನು ಅವರನ್ನು ಅಲ್ಲಿಗೆ ಕರೆಸಿದ್ದೇನೆ. ಸರ್, ನಾನು ಇದೊಂದು ಪ್ರಶ್ನೆ ಕೇಳ್ತೇನೆ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ನಿಮ್ಗೆ ಏನಾದರೂ ಹಾವು ಹಿಡಿಬೇಕಾದ್ರೆ ಹಾವು ಕಚ್ಚಿದ ಉದಾಹರಣೆ ಏನಾದರೂ ಇದೆಯಾ ಸರ್? ಕಚ್ಚಿದ ಇಷ್ಟರವರೆಗೆ ಇಲ್ಲ. ಈಗ ಅತ್ಯಂತ ಡೇಂಜರಸ್ ಸ್ನೇಕ್ ಅಂತಂದರೆ ಯಾವುದು? ಅತ್ಯಂತ ಡೇಂಜರ್ ಅಂತ ಕೋಬ್ರಾ ಅಂದರೆ ಕಿಂಗ್ ಕೋಬ್ರಾ. ಮತ್ತೆ ಈ ಉರುಮಂಡಲ ಅಂತ ಹೇಳ್ತಾರೆ, ಕನ್ನಡಿ ಹಾವು ಅಂತ ಹೇಳ್ತಾರೆ. ವಿಷಪೂರಿತ ಹಾವುಗಳೇ, ಕನ್ನಡಿ ಹಾವು, ಕಂದೋಡಿ ಹಾವುಗಳು, ಇದೆಲ್ಲ ವಿಷಪೂರಿತ ಹಾವುಗಳೇ. ಮತ್ತು ಕೆಲವರು ಹಾವು ಕಚ್ಚಿದ್ರೆ ಅವನಿಗೆ ಸಾವು ಅಂತ ಒಂದು ಭಾವಿಸಿರ್ತಾರೆ. ನೀವೇನು ಹೇಳ್ತೀರಾ ಸರ್? ಈಗ ಹಾವು ಕಚ್ಚಿದ ತಕ್ಷಣವೇ ಸಾಯ್ತಾರಾ, ಅಥವಾ ಕೆಲವರಿಗೆ ಈಗ ಹಾವು ಕಚ್ಚಿದ ತಕ್ಷಣ ಹೆದರಿಕೆಯಿಂದನೂ ಕೆಲವರು ಹೃದಯಗತ, ಅದರ ಬಗ್ಗೆ ಏನು? ನರ್ವಸ್ ಆಗ್ತಾರೆ. ಫುಲ್ಲು ಒಂದು ಹಾವು ಕಚ್ಚಿದ ಫುಲ್ಲು ನರ್ವಸ್ ಆಗಿ ಅವರು ಹಾರ್ಟ್ ಅಟ್ಯಾಕ್, ನಿಜವಾಗಿ ಹಾವು ಕಚ್ಚಿ ಸಾಯುವುದೇ ಅಲ್ಲ, ಧೈರ್ಯವಂತರು ನಿಜವಾಗಿ ಬದುಕ್ತಾರೆ. ಮತ್ತು ಹಾವು ನಾಗರಹಾವು ಕಡಿತದಲ್ಲಿ 2-3 ವಿಧ ಇದೆ. ಯಾಕಂದರೆ ಅವಸರಕ್ಕೆ ಅದು ಕೆಲವೊಂದು ಬಾರಿ ಕಡಿತದೆ, ಹೆಡೆ ಎತ್ತದೆ, ನಾಗರಹಾವು ಹೆಡೆ ಎತ್ತದೆ, ಕಡಿತದೆ. ಆ ಕಡಿತಕ್ಕೆ ಒಂದು 24 ಗಂಟೆ ಟೈಮ್ ಇದೆ, ಅವನಿಗೆ ಬದುಕ್ಬೋದು. ಅದಕ್ಕೆ ಬೇಕಾದ ಪಂಡಿತರು ಕೂಡ ಇದ್ದಾರೆ, ಅದಕ್ಕೆ ಮದ್ದು ಮಾಡ್ಬೋದು, ತೊಂದರೆ ಇಲ್ಲ. ಮತ್ತು ಹೆಡೆ ಎತ್ತಿ ಹಾವು ಇದು ಮಾಡಿದರೆ ಅದಕ್ಕೆ ಟೈಮ್ ಇಲ್ಲ. ಸರ್, ಈಗ ಹಾವು ಕಡಿದ್ರೆ ಪಂಡಿತರು ಇದ್ದಾರೆ ಹೇಳಿದ್ರಿ, ಈಗ ಆಸ್ಪತ್ರೆಗೆ ಕರ್ಕೊಂಡು ಹೋದರೆ ಚಿಕಿತ್ಸೆ ಸಿಗ್ಬೋದಾ? ಹಾಸ್ಪಿಟಲ್ಗೆ ಕರ್ಕೊಂಡು ಹೋದರೆ ನನಗೆ ಗೊತ್ತಿರೋದಾಗೆ ಚಿಕಿತ್ಸೆ ಭಾಳಷ್ಟು ಕಮ್ಮಿ. ಯಾಕಂದರೆ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಮತ್ತೆ ವಾಪಸ್ ಬಂದದು ತುಂಬ ನಾನು ಹಾವು ವಿರಳ ಅಂತ ಹೇಳ್ತೀರಾ? ಅಂತಂದ್ರೆ ಹಾವು ಕಚ್ಚಿದ್ರೆ ಅದಕ್ಕೆ ನಾಟಿ ವೈದ್ಯರ ಮದ್ದು ಅತ್ಯವಶ್ಯಕ ಅಂತ ಹೇಳ್ತೀರಾ? ಆಸ್ಪತ್ರೆಗಿಂತ ಇಲ್ಲಿ ಮದ್ದು ತೆಗೆದುಕೊಳ್ಳೋದು ಒಳ್ಳೇದು ಅಂತ ಹೇಳ್ತೀರಾ? ಈಗ ನೀವು ನಮ್ಮ ಮೂಡಬಿದಿರೆಯ ಆಸುಪಾಸಿನ ಜನರಿಗೆ ಏನಾದರೂ ತೊಂದರೆ ಆದರೆ ನಿಮ್ಮ ನಂಬರನ್ನು ನಾವು
ಕೊಡ್ಬೋದಾ? ಬರೀ ಮೂಡಬಿದಿರೆ ಮಾತ್ರ ಅಲ್ಲ, ಈಗ ನಾನು ನನ್ನ ಹುಟ್ಟೂರು ಶಿರ್ತಾಡಿ ಆದರೆ ನಾನು ಈಗ ಇರುವುದು ಮಂಗಳೂರು ತಾಲೂಕಿನ ಅಡ್ಡೂರಿನಲ್ಲಿ. ಅಡ್ಡೂರು ಭಾಗ, ಮೂಡಬಿದಿರೆ ಭಾಗ, ಈ ಭಾಗದಲ್ಲಿ ಯಾರಾದರೂ ನನಗೆ ಒಂದು ಫೋನ್ ಮಾಡಿದರೆ ನನ್ನ ಹತ್ರ ಪಂಡಿತರು ಕೂಡಲೇ ಇದ್ದಾರೆ. ಅವ್ರು ಬೇಕಾದರೆ ಅಲ್ಲಿಗೆ ಹೋಗ್ಲಿಕ್ಕೂ ರೆಡಿ ಇದ್ದಾರೆ. ಇವರನ್ನು ಕೂಡ ಕರೆಸಿ ಅಲ್ಲಿ ಕೂತ್ಕೊಳಿಸಿ ಅದಕ್ಕೆ ಬೇಕಾದ ಒಂದು 2 ದಿನ ಅವರ ಹತ್ರ ಕೂತ್ಕೊಳ್ಬೇಕಾಗ್ತದೆ. ನಾವೀಗ ಹಾಸ್ಪಿಟಲ್ಗೆ ಹೋದರೆ 1 ವಾರ 2 ವಾರ ಅಡ್ಮಿಟ್ ಆಗ್ತೇವೆ. ಇಲ್ಲಿ ನಾಗರಾವು ಕಚ್ಚಿದರೆ ಅವರ ಮನೆಯಲ್ಲಿ ಬೇಕಾದ ವ್ಯವಸ್ಥೆ ಐತೆ. ನಮ್ಮ ಆತ್ಮೀಯರಾದ ಜನಾರ್ದನ್ ಅಂತ ಕೊಳತ್ತಮ ಜನ, ಅವರ ತಂದೆ ಕೂಡ ಅದೇ ಕೆಲಸವನ್ನು ಮಾಡಿದಂಥ ದೊಡ್ಡ ಒಂದು ಪಂಡಿತರಾಗಿದ್ದಾರೆ. ಭಾಳಷ್ಟು ಫೇಮಸ್ ಜನಾರ್ದನ್ ಅಂದರೆ ಎಷ್ಟೋ ಜೀವಗಳನ್ನು ಅವರು ಒಂದು ರಕ್ಷಣೆ ಮಾಡಿದಂಥ ಒಂದು ವ್ಯಕ್ತಿಯವರು. ವೀಕ್ಷಕರೇ, ನಮ್ಮ ಸ್ನೇಕ್ ಮಾಸ್ಟರ್ ಅವರ ಫೋನ್ ನಂಬರ್ ನಮ್ಮ MDB Live 24ನ ಡಿಸ್ಪ್ಲೇಯಲ್ಲಿ ಪ್ರಕಟಿಸ್ತಾ ಇದ್ದೇವೆ. ನಿಮ್ಮ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಅಥವಾ ಎಲ್ಲಿಯಾದರೂ ಹಾವು ಕಂಡ್ರೆ ನೀವು ಇವರಿಗೆ ಕಾಲ್ ಮಾಡಿ ವಿಷಯ ತಿಳಿಸ್ಬೋದು. ಅಷ್ಟೇ ಅಲ್ಲ, ಯಾರಿಗಾದರೂ ಹಾವು ಕಚ್ಚಿದರೆ ಕೂಡ ಅವರು ಮದ್ದಿನ ವ್ಯವಸ್ಥೆ ಕೂಡ ಅವರನ್ನು ಸಂಪರ್ಕಿಸ್ಬೋದು. ನೀವು ಮೊದಲು ಹಿಡಿದ ಹಾವು ಯಾವುದು, ಯಾವ ವಯಸ್ಸಿನಲ್ಲಿ ಹಿಡಿದ್ರಿ? ಮೊದಲು ಅದೇ ನಾನೊಂದು 20-21 ವಯಸ್ಸಿನಲ್ಲಿ ಹಾವು ಹಿಡಿದೆ. ಮೊದಲು ಹಿಡಿದ ಹಾವು ನನ್ನ ನೆರೆಮನೆಯಲ್ಲಿ, ಪಕ್ಕದ ಮನೆಯಲ್ಲಿ. ನಮ್ಮ ಮನೆಯ ಹತ್ತಿರ ಒಂದು ಮನೆ ಇತ್ತು. ಆ ಮನೆಯ ಬದಿಯಲ್ಲಿ ನಾನು ಹಾವು ಹಿಡಿದಿದ್ದೇನೆ. ಅವರ ಹೆಸರು ಕೂಡ ಗೊತ್ತು, ಈಗ ಇಲ್ಲ, ಅವರು ತೀರಿ ಹೋದರು. ಎಂಕಮ್ಮ ಶೆಟ್ಟಿ ಅಂತ. ಎಂಕಮ್ಮ, ನಾವು ಎಂಕಮ್ಮಕ್ಕಂತ ಕರೆಯೋದು. ಎಂಕಮ್ಮ ಶೆಟ್ಟಿಯವರ ಬೇಲಿ ಹತ್ರ ಬಂದ ಒಂದು ನಾಗರಾವನ್ನು ಎಲ್ಲರೂ ಬಂದರು. ಆಗ ನಾಗರಾವು ಹಿಡಿಯುವವರು ಯಾರೂ ಇಲ್ಲ. ನನ್ನ ಮಾವ ಇದ್ದರು. ಅವರು ಆ ಸಂದರ್ಭದಲ್ಲಿ ಅವರು ಇದ್ದರೂ ಕೂಡ ಅವರು ಆ ಸಂದರ್ಭದಲ್ಲಿ ಅಲ್ಲಿ ಇರಲಿಲ್ಲ. ನಾನು ಭಾಳ ಧೈರ್ಯದಿಂದ ಹೋಗಿ ಅದನ್ನು ಹಿಡಿದಿದ್ದೇನೆ. ಈಗ ಹಾವು ಹಿಡಿಬೇಕಾದ್ರೆ ಅಲ್ಲಿ ನಾವು ಫಸ್ಟು ಯಾವ ಭಾಗಕ್ಕೆ ಕೈ ಹಾಕಬೇಕು? ತಲೆಯ ಭಾಗಕ್ಕೆ. ತಲೆಯ ಭಾಗಕ್ಕೆ ಕೈ ಹಾಕಬೇಕು ಅಂತ ಹೇಳ್ತೀವಿ. ನೀವು ಸಾಕಷ್ಟು ಹಾವುಗಳನ್ನು ಹಿಡಿದಿದ್ದೀರಿ ಅಂತ ಹೇಳಿದಿರಿ. ನಿಮ್ಮ ಕೆಲಸಕ್ಕೆ ಜನ ಏನು ಹೇಳ್ತಾರೆ? ಏನು ಶಾಬಾಸ್ ಅಂತಾರ, ಅಥವಾ ಕೆಲವರು ನೆಗೆಟಿವ್ ಆಗಿ ಕೂಡ ಹೇಳ್ಬೋದು, ಓ ಇವರು ಹಾವನ್ನು ಹಿಡಿದು ಏನು ಮಾಡ್ಬೋದು. ಸೊ ಹೀಗೆ ಮಿಶ್ರ ಪ್ರತಿಕ್ರಿಯೆ ಇರುತ್ತೆ. ನಿಮ್ಮ ಅನುಭವ ಏನು? ನೋಡಿ, ನಾನು ಎಲ್ಲರಿಗೆ ಹೇಳಲಿಕ್ಕೆ ಇಷ್ಟಪಡೋದು ಇಷ್ಟೇ. ಹಾವಿನ ದೋಷ ಹಿಂದೂ ಆಗಲಿ, ಮುಸ್ಲಿಂ ಆಗಲಿ, ಕ್ರೈಸ್ತರಾಗಲಿ ಎಲ್ಲರಿಗೂ ಇದ್ದೇ ಇರ್ತದೆ, ಖಂಡಿತವಾಗಿದೆ. ನನ್ನ ಜೀವನದಲ್ಲಿ ನಾನು ಇಷ್ಟುವರೆಗೆ ಹಿಡಿದ ಒಂದು ಹಾವಿಗೂ ಕೂಡ ನೋವು ಮಾಡಲಿ. ಒಂದು ಕಡೆ ಫೋನ್ ಬಂತು ನನಗೆ. ನಾನು ಸಿರ್ತಾಡಿಯಲ್ಲಿರುವಾಗ ಪೆರಾಡಿ ಭಾಗದಿಂದ ಒಂದು ಫೋನ್ ಬಂತು. ನಾಯಿ ಕಚ್ಚಿ ಪೆಟ್ಟಾದ ಹಾವನ್ನು ಹಿಡೀಲಿಕ್ಕೆ ನಾನು ಹೋಗಲಿಲ್ಲ. ಯಾಕಂದರೆ ಪೆಟ್ಟಾದ ಹಾವನ್ನು ನಾನು ಹಿಡಿದಿಲ್ಲ. ನಾಯಿ ಅಥವಾ ಏನಾದರೂ ಕಚ್ಚಿ ಪೆಟ್ಟಾದ ಹಾವನ್ನು ನಾನು ಹಿಡಲಿಕ್ಕೆ ಹೋಗುದಿಲ್ಲ. ಯಾಕಂದರೆ ನೋಡಿ, ಒಂದು ಹಾವಿಗೆ ಪೆಟ್ಟಾಗಿರುತ್ತೆ, ಅದು ನಾಯಿ ಕಚ್ಚಿ ತುಂಬ ಬಾಲ ಏನಾದರೂ ಪೆಟ್ಟ, ಅದನ್ನು ನಾವು ಹಿಡಿದು ದೂರ ಬಿಡೋದು ಬದುಕಲ್ಲ. ನಾವು ಆ ಕೈಯಲ್ಲಿ ಹಿಡಿದ ನಂತರ ಏನಾದರೂ ಅದು ಸತ್ತು ಹೋದರೆ ಅದರ ದೋಷ ನಮಗೆ ಬರ್ಬೋದೆಂಬ ಒಂದು ಭಯದಿಂದ. ಈಗ ಆ ನಾಯಿ ಕಚ್ಚಿದ ಹಾವು ಅಂತ ಹೇಳಿದ್ರಿ, ನಾಯಿ ಸಾಯ್ತದೆಯಾ? ಈಗ ಹಾವು ಕಚ್ಚಿದ್ದಕ್ಕೆ ನಾಯಿ ಸಾಯ್ತದೆ. ಅಲ್ಲ, ನಾಯಿ ಹಾವನ್ನ ಕಚ್ಚಿರೋದ್ರಿಂದ ಈಗ ನಾಯಿ ಸಾಯ್ತದೆ ಅಲ್ವಾ? ಅಲ್ಲ, ನಾವು ಇದು ನಾಯಿ ಹಾವನ್ನು ಕಚ್ಚಿದರೆ ನಾಯಿ ಸಾಯೋದಿಲ್ಲ. ಹಾವು ನಾಯಿಗೆ ಕಚ್ಚಿದರೆ ನಾಯಿ ಸಾಯುತ್ತೆ. ಈಗ ಕೆಲವರು ಹೇಳ್ತಾರೆ ಹಾವಿಗೆ ಮೈಯೆಲ್ಲ ವಿಷ ಅಂತ. ಸೊ ಹಾಗಾಗಿ ನಾಯಿ ಹಾವನ್ನು ಕಚ್ಚಿದಾಗ ನಾಯಿ ಸಾಯೋದಿಲ್ಲ, ಬಟ್ ಹಾವು ಒಂದು ವೇಳೆ ನಾಯಿಯನ್ನು ಕಚ್ಚಿದರೆ ಮಾತ್ರ ಸಾಯ್ತದೆ ಅಂತ ಹೇಳ್ತೀರಾ? ಹೌದೌದು. ನೀವು ಯಾರಿಗಾದರೂ ಇಲ್ಲಿವರೆಗೆ ಹಾವು ಹಿಡಿಲಿಕ್ಕೆ ಹೇಳ್ಕೊಟ್ಟಿದ್ದೀರಾ? ಇಲ್ಲ ಇಲ್ಲ ಇಲ್ಲ. ತುಂಬ ಜನ ನನ್ನ ಹತ್ರ ತಮಾಷೆಗೆ ಕೇಳ್ತಾರೆ, ನಾವು ಬರಲ್ಲ ನಿಮ್ಮ ಹತ್ರ ಅಸಿಸ್ಟೆಂಟ್ ಆಗಿ ನಮಗೆ ಕಲಿಸ್ತೀರಾ ಅಂತ. ಇಲ್ಲ, ನಾನು ಯಾರಿಗೆ ಅದರ ಬಗ್ಗೆ ಕಲಿಸಲಿಕ್ಕೆ ಹೋಗುವುದೂ ಇಲ್ಲ ಕೂಡ, ಅದರ ಬಗ್ಗೆ ಟ್ಯೂಷನ್ ಕೊಡಲಿಕ್ಕೆ ಹೋಗುವುದಿಲ್ಲ. ಯಾಕಂದರೆ ಅದು ವೆರಿ ವೆರಿ ಡೇಂಜರ್ ಆಗ್ತದೆ. ಇದುವರೆಗೆ ನೀವು ಯಾರಿಗೂ ಕೂಡ ಹಾವನ್ನು ಹಿಡಿಯೋದು ಹೇಳ್ಕೊಡ್ತೀರಾ? ಮುಂದೇನಾದರೂ ಹೇಳಿ ಕೊಡಲಿಕ್ಕೆ ನಮಗೆ ಅದು ಇದಿಲ್ಲ, ನಾವು ಹೇಳ್ಕೊಡ್ಲಿಕ್ಕೆ ಅವಕಾಶ ಇಲ್ಲ. ಯಾಕಂದರೆ ನಾವು ಕೊಡೋದಿಲ್ಲ. ಯಾಕಂದರೆ ನೋಡಿ, ಹಾವನ್ನು ಹಿಡಿಯಲು ಕೆಲವೊಂದು ರೀತಿಯಲ್ಲಿ ಹಿಡಿತಾರೆ. ಈಗ ತುಂಬ ಜನ ಅಲ್ಲಲ್ಲಿ ಒಂದೊಂದು ಕ್ಷೇತ್ರದಲ್ಲಿ ಒಬ್ಬೊಬ್ಬರು ಬೇರೆ ಬೇರೆ ರೀತಿಯಲ್ಲಿ ಹಿಡ್ತಾರೆ. ಕೆಲವೊಬ್ಬರು ಬಾಲದಿಂದ ಅದನ್ನು ಎತ್ತಾರೆ. ನಿಜವಾಗಿಯೂ ನಾಗರಹಾವನ್ನು ಯಾವ ಕಾರಣಕ್ಕೂ ಬಾಲದಿಂದ ಎತ್ತಬಾರ್ದು. ನಾಗರಹಾವಿಗೆ ಅದರ ಸೊಂಟದಿಂದ ಕೆಳಗೆ ಅದರ ಇದು ಇರ್ತದಲ್ಲ, ಜಾಯಿಂಟ್ಗಳು, ಅದು ತುಂಡು ಪೀಸ್ ಆಗಿರ್ತದೆ. ಈ ಬಾಲ ಎತ್ತಿದ ಕೂಡಲೇ ಬಾಲಕ್ಕೆ ಪೆಟ್ಟು ಬೀಳ್ತದೆ. ಮತ್ತು ಕೆಲವರು ಸ್ಟಿಕ್ಕಿನಲ್ಲಿ ಇದು ಮಾಡೋದು, ಕೆಲವರು ಆಟ ಆಡಿಸುವುದು, ಅದೆಂತ ನಾವು ಡೈರೆಕ್ಟ್ ನಾವೀಗ ಒಂದು ತಾಯಿ ಮಗುವನ್ನು ಯಾವ ರೀತಿ ಹುಟ್ಟಿದ ತಕ್ಷಣ ಒಂದು 5-6 ತಿಂಗಳ ಮಗುವನ್ನು ಯಾವ ರೀತಿ ಎತ್ತುತ್ತದೆ, ಅದೇ ರೀತಿ ನಾವು ಹಾವನ್ನು ಅದಕ್ಕೊಂದು ತೊಂದರೆ ಆಗದಂತೆ ಮೆಲ್ಲ ಹೋಗಿ ಹಿಡಿತೇವೆ ನಾವು. ನಿಮಗೆ ಪ್ರತಿನಿತ್ಯ ಫೋನ್ ಬರ್ತಾ ಇರತ್ತಾ? ವಾರಕ್ಕೆ ಒಂದು 2-3 ಕರೆಗಳು ನಿರಂತರ ಇರ್ತದೆ. ವಾರಕ್ಕೆ 2-3 ಕರೆಗಳು. ಇವತ್ತು ಕೂಡ ಬಂದಿತ್ತಾ ಫೋನ್? ಏನಾದರೂ? ಇವತ್ತಿಲ್ಲ, ನಿನ್ನೆ ಇತ್ತು. ನಿನ್ನೆ ಎಲ್ಲಿಂದ ಬಂದಿತ್ತು ಫೋನ್? ನಿನ್ನೆ ನನಗೆ ಮೂಡಬಿದಿರೆ ಪೊಲೀಸ್ ಠಾಣಾ ಸಿಬ್ಬಂದಿ ಶಂಕರ್ ಅವರು ಮಹಾವೀರ ಕಾಲೇಜ್ ಹತ್ತಿರ ಅವರ ಫ್ರೆಂಡ್
ಪ್ರದೀಪ್ ಅಂತ ಒಬ್ಬರಿದ್ದಾರೆ, ಅವರ ಮನೆಯಲ್ಲಿ ಒಂದು ನಾಗರಾವ್ ಇದೆ ಅಂತ ಕರೆ ಬಂದು ಹೋಗಿ ನೋಡುವಾಗ ಅವರ ಮನೆಯ ಅಂಚಿನ ಮನೆಯಾಗಿರ್ತದೆ. ಅದರ ಮುಚ್ಚಳಿಗೆ ಒಳಗಡೆ ಏನೋ ಒಂದು ಕತ್ತು. ಅವರು ಹೇಳಿದ್ರು ನಾನು ನಾಗರಾವ ಏನಂತ ಗೊತ್ತಿಲ್ಲ, ನನಗೆ ಅಡಿ ಮಾತ್ರ ಕಾಣಿದೆ ಅಂತ. ಹಾಗೆ ನಾನು ಡೋರ್ ಓಪನ್ ಮಾಡಿ ಮೇಲೆ ಒಯ್ದು ಹೋಗುವಾಗ ಸೈಡಲ್ಲೇ ಇದೆ, ಎಡೆ ಎತ್ತಿ ಕೂತ್ಕೊಂಡಿದ್ದೆ, ಒಂದು ಸಣ್ಣ ಮರಿ. ನೀವು ಈ ಹಾವನ್ನು ಹಿಡಿಲಿಕ್ಕೆ ನಿಮಗೆ ಏನು ಆಸಕ್ತಿ ಹೇಗೆ ಹುಟ್ಟಿತು? ಯಾಕೆ ಅಂತಂದರೆ ಒಬ್ಬೊಬ್ಬರಿಗೆ ಒಂದೊಂದರಲ್ಲಿ ಆಸಕ್ತಿ ಇರುತ್ತೆ. ಕೆಲವರಿಗೆ ಡ್ಯಾನ್ಸಲ್ಲಿ, ಕೆಲವರಲ್ಲಿ ಹಾಡಲ್ಲಿ. ಯಾಕೆಂದರೆ ಹಾವನ್ನು ಹಿಡಿಯೋದು ನೀವು ಹೇಳಿದಾಗ ಅಷ್ಟು ಸುಲಭನೂ ಅಲ್ಲ. ಯಾಕೆಂದರೆ ಅದು ಒಂದು ಕಲೆ, ಅದು ಎಲ್ರಿಗೂ ಅಷ್ಟು ಈಸಿಯಾಗಿ ಆಗುವಂಥದ್ದಲ್ಲ. ನಿಮಗೆ ಏನು ಸರ್ ಆಸಕ್ತಿ ಹೇಗೆ ಹುಟ್ಕೊಳ್ತು? ನನಗೆ ದೇವರು ಕೊಟ್ಟ ಒಂದು ಕಲೆ ಅಂತ ನಾನು ಭಾವಿಸ್ತೇನೆ. ಯಾಕಂದರೆ ನನಗೆ ಈ ಹಾವು ಹಿಡಿತಕ್ಕೆ ಯಾರು ಗುರುಗಳಿಲ್ಲ. ಪ್ರತಿಯೊಂದು ಕೆಲಸದಲ್ಲೂ ನಾನು ಖಾಲಿ ಹಾವು ಹಿಡಿಯೋದು ಮಾತ್ರ, ನನಗೆ ಎಲ್ಲವೂ ಗೊತ್ತಿದೆ. ನಾನು ಡ್ರೈವಿಂಗ್ಸ್ತಾ ಸಾಧಾರಣ ಒಂದು 12 ವರ್ಷಕ್ಕಿಂತ ಮೊದಲು ಟಿಪ್ಪರ್ ಡ್ರೈವರ್ ಆಗಿದ್ದೆ. ಒಂದು ವೈಷ್ಣವಿ ಅಂತ, ಇಲ್ಲಿ ಅಶ್ವತ್ಪುರದವರು, ಸುರೇಶ್ ಅಂತ, ಅವರ ಗಾಡಿಯಲ್ಲಿ ಡ್ರೈವರ್ ಆಗಿದ್ದೆ. ಬೇರೆ ಬೇರೆ ಗಾಡಿಯಲ್ಲಿ ಡ್ರೈವರ್ ಆಗಿ ದುಡಿತಾ ಇದ್ದೆ. ನನಗೆ ಡ್ರೈವಿಂಗಿಗೂ ಕೂಡ ಯಾರು ಗುರುಗಳು ಅಂತ ಇಲ್ಲ, ನಾನು ನನ್ನ ಸ್ವಂತ ಬುದ್ಧಿವಂತಿಕೆಯಿಂದ ಕಲಿಸಿದ್ದೆ. ನೀವು ಹಾವು ಹಿಡಿಯೋದರ ಜೊತೆಗೆ ನಾನು ನಿಮ್ಮ ಬಗ್ಗೆ ಇನ್ನೊಂದು ವಿಷಯವನ್ನು ಕೇಳಪಟ್ಟೆ, ನೀವು ಸಮಾಜ ಸೇವೆಯಲ್ಲಿ ಕೂಡ ತೊಡಗಿದ್ದೀರಾ ಅಂತ. ಅದರ ಬಗ್ಗೆ ಒಂದು ಸ್ವಲ್ಪ ನಮ್ಮ MDB Live 24 ವೀಕ್ಷಕರಿಗೆ ತಿಳಿಸ್ಕೊಡ್ಬೋದಾ? ಸಮಾಜ ಸೇವೆ ಅಂದರೆ ನನಗೆ ಸಣ್ಣದಿಂದಲೇ ಯಾರಿಗಾದರೂ ಒಂದು ಹೆಲ್ಪ್ ಮಾಡುವ, ಅದೊಂದು ಭಾಳ ಒಂದು ಸಂತೋಷದ ವಿಷಯ. ಸಣ್ಣದಿಂದಲೇ ಯಾರಿಗಾದರೂ ನಮ್ಮ ನೆರೆಯಲ್ಲಿ ಆಗಲಿ ಏನಾದರೂ ದಿವಸಕ್ಕೆ ಒಬ್ರಿಗಾದರೂ ನನ್ನಿಂದ ಏನಾದರೂ ಒಳ್ಳೆಯದಾಗಬೇಕು ಎಂಬ ಒಂದು ಚಿಂತನೆ ನನ್ನದು. ಯಾಕಂದರೆ ನನ್ನ ಹತ್ರ ಕಾರಿದೆ, 4 ವೀಲರ್, ಸಣ್ಣ ಒಂದು ಗಾಡಿ ಇದೆ, ಆಲ್ಟೋ, ಬೇರೆ ಬೇರೆ ಗಾಡಿ ಇರ್ತದೆ. ನಾನು ತಗೊಳ್ತೇನೆ, ಕೊಡ್ತಾ ಇರ್ತೇನೆ. ಮತ್ತು ನನ್ನ ಗಾಡಿಗೆ ಟ್ಯಾಂಕಿಯಲ್ಲಿ ಎಷ್ಟು ಪೆಟ್ರೋಲ್ ಬೇಕೋ ಅಷ್ಟನ್ನು ತುಂಬಿಸಿ ಮತ್ತೆ ಕೂಡ ನಾನು ಗಾಡಿಯಲ್ಲಿ ಸ್ಪೇರ್ ಒಂದು 3-4 ಲೀಟ್ರ್ ಪೆಟ್ರೋಲನ್ನು ನಾನು ಇಟ್ಕೊಳ್ತೇನೆ. ಯಾಕಂದರೆ ನಾವು ಹೀಗೆ ಹೋಗ್ತಾ ಇರುವಾಗ ಯಾರಾದರೂ ಒಬ್ಬ 2 ವೀಲರ್ನವರು ಪೆಟ್ರೋಲ್ ಖಾಲಿಯಾಗಿ ನಿಂತಿದ್ದರೆ ಅದರಿಂದ ಒಂದು ಅರ್ಧ ಲೀಟ್ರ್ 3/4 ಲೀಟ್ರ್ ಪೆಟ್ರೋಲ್ ಕೊಡ್ತೇನೆ. ಹಣಕ್ಕಾಗಿ ಅಲ್ಲ, ಅವರನ್ನು ಪೆಟ್ರೋಲ್ ಪಂಪ್ ಥರ ಅಥವಾ ಅವನ ಮನೆ ತನಕ ತಲುಪಿಸುವ. ಸೊ ತುಂಬ ಜನರಿಗೆ ನೀವು ಆಪತ್ ಬಾಂಧವರಾಗಿದ್ದೀರಾ. ಬರೀ ಹಾವು ಹಿಡಿಯುವುದರ ಮೂಲಕ ಅಲ್ಲದೆ ಬೇರೆ ಕೆಲಸಗಳ ಮುಖಾಂತರ ನೀವು ಆಪತ್ ಬಾಂಧವರಾಗಿದ್ದೀರಾ. ನಾವು ಕಾರ್ಯಕ್ರಮದ ಅಂತಿಮ ಘಟ್ಟಕ್ಕೆ ಬಂದಿದ್ದೇವೆ. ಈಗ ಒಂದು ವೇಳೆ ಹಾವು ನೋಡಿದರೆ ಅಥವಾ ಹಾವು ಕಚ್ಚಿದರೆ ನಾವು ಹೇಗೆ ಅದರ ಬಗ್ಗೆ ಸ್ಪಂದಿಸಬೇಕು, ಹೇಗೆ ರಿಯಾಕ್ಷನ್ ಇರಬೇಕು ಅನ್ನೋದನ್ನು ನಮ್ಮ ವೀಕ್ಷಕರಿಗೆ ಹೇಳ್ಬೋದಾ? ಈಗ ಕೆಲವರು ಹಾವು ನೋಡಿದ ತಕ್ಷಣವೇ ಭಯಗೊಳ್ತಾರೆ, ಕೆಲವರು ಹಾವು ಕಚ್ಚಿದ ತಕ್ಷಣ ಏನು ಮಾಡಬೇಕು ಅಂತಲೂ ಗೊತ್ತಾಗೋದಿಲ್ಲ. ಯಾಕೆಂದರೆ ನಾವು ಬರೀ ಸಿನಿಮಾಗಳಲ್ಲಿ ನಾವು ನೋಡಿದ್ದೇವೆ, ಹಾವನ್ನು ಕಚ್ಚಿದಾಗ ಯಾರೋ ಒಬ್ಬರು ಬಂದು ಅದನ್ನು ಬಾಯಲ್ಲಿ ಕಚ್ಚಿ ವಿಷವನ್ನು ಎಳೆದು ಹಾಕೋದು ಅಷ್ಟು ಸುಲಭನ? ಆಮೇಲೆ ಆ ಸ್ಪಾಟ್ನ ಹತ್ತಿರ ಒಂದು ದಾರವನ್ನು ಕಟ್ಟುವಂಥದ್ದು, ಅದನ್ನು ನಾವು ಟಿ ವಿಯಲ್ಲಿ ನೋಡಿದ್ದೇವೆ. ಅದು ಸತ್ಯನಾ? ಅದು ಹೇಗೆ ರಿಯಾಕ್ಷನ್ ಹೇಗೆ ಮಾಡಬೇಕು ಅನ್ನೋದನ್ನು ನೋಡಿ. ಯಾರಿಗಾದರೂ ನಾಗರವಾಗಲಿ ಅಥವಾ ವಿಷಪೂರಿತ ಯಾವುದೇ ಹಾವುಗಳು ಕಚ್ಚಿದರೆ ಆ ಕಚ್ಚಿದ ಅಲ್ಲಿ ಗಾಯ ಇರುತ್ತೆ. ಏನಾದರೂ ಒಂದು, ಈಗ ನಮ್ಮ ಕೈ ಉಗುರು ತಾಗಿದರೆ ಒಂದು ಗಾಯ ಬರುತ್ತೆ, ಸಣ್ಣ ಒಂದು ಗಾಯ ಇರುತ್ತೆ. ಆ ಗಾಯದ ಹತ್ರ ನಾವು ಒಂದು ಸಣ್ಣ ಬ್ಲೇಡ್ ತೊಗೊಂಡು ಅದನ್ನು ಸ್ವಲ್ಪ ಮತ್ತೆ ಕೊಯ್ಯಬೇಕು. ಆ ಗಾಯದ ಹತ್ರ ಕೊಯ್ದು ರಕ್ತ ಹೊರಗಡೆ ಬರಬೇಕು. ಕೊಯ್ದ ತಕ್ಷಣ ಇಲ್ಲಿ ಒಂದು ಟೈಟಾಗಿ ಏನಾದರೂ ಒಂದು ದಾರ ಕಟ್ಟಬೇಕು. ಅದು ಧೈರ್ಯ ಇದ್ದರೆ ಅವನ ಜೀವವನ್ನು ರಕ್ಷಿಸ್ಬೋದು. ಯಾಕಂದರೆ ಇದನ್ನು ಬಾಯಲ್ಲಿ ಇದ್ದು ಎಳೆಯಬೇಕು. ತಕ್ಷಣ ಆ ಸ್ಪಾಟಿನ ರಕ್ತವನ್ನು ಎಳೆದು ಕೆಳಗಡೆ ಹಾಕಬೇಕು. ಹಾಕಿದ್ರ ನಂತರ ಮತ್ತು ಕೂಡ ಪಂಡಿತರ ಹತ್ರ ಹೋಗಲೇಬೇಕು. ಪಂಡಿತರ ಹತ್ರ ಹೋಗಬೇಕು. ನಾಟಿ ವೈದ್ಯರ ಹತ್ರ ಹೋಗಬೇಕು. ಅವರು ಅದಕ್ಕೆ ಮತ್ತೆ ಆ ಭಾಗಕ್ಕೆ ಒಂದು ಸಣ್ಣ ಒಂದು ಕಲ್ಲನ್ನು ಕಟ್ಟಿ ಒಂದು 2 ದಿನ ಕಲ್ಲು ಕೈಯಲ್ಲಿ ಇರ್ತದೆ. ಅದು ವಿಷ ಎಳೆಯುವಂಥದ್ದು ಒಂದು ಕಲ್ಲು, ಅದು ಅವರ ಹತ್ರ ಮಾತ್ರ ಇರ್ತದೆ. ಅದಕ್ಕೆ ಪರಿಹಾರ ಇದೆ. ಮತ್ತೆ ಹಾವು ಕಚ್ಚಿದ ಮೇಲೆ ಒಂದು ದಿವಸ ಆ ದಿವಸದಿಂದ 24 ಅವರ್ಸ್ 24 ಗಂಟೆಗಳ ಕಾಲ ನಿದ್ದೆ ಮಾಡಬಾರ್ದು ಅಂತ ಹೇಳ್ತಾರೆ. ಹೌದಾ, ನಿಜನಾ ಅದು? ಅದಕ್ಕೆ ಬೇಕಾದ ಅವರು ನಾಟಿ ವೈದ್ಯರು ಅದಕ್ಕೆ ಬೇಕಾದ ಇದನ್ನು ಕೊಡ್ತಾರೆ. ಅವರಿಗೆ ಸಲಹೆ ಏನು ಬೇಕೋ ಅದು ಕೊಡ್ತಾರೆ. ಅವರ ಹತ್ರ ಮಾತ್ರೆ ಕೂಡ ಇದೆ. ಅದರ ಬಗ್ಗೆ ಹಾವು ಕಚ್ಚಿದ ಮೇಲೆ ನಿದ್ರೆ ಮಾಡಬಾರ್ದು, ಅದರ ಬಗ್ಗೆ ಏನು ಅಷ್ಟು ಹಾಗೇನಿಲ್ಲ ಅಂತ ಹೇಳ್ತೀರಾ? ಸರ್, ಇಷ್ಟೊತ್ತು ನಮ್ಮ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀರಾ. ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತಮಗೆ ತುಂಬ ಹೃದಯ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಸೊ ಇದಾಗಿತ್ತು ಇವತ್ತಿನ ವಿಶೇಷ. ಇನ್ನಷ್ಟು ಸುದ್ದಿಗಾಗಿ ವೀಕ್ಷಿಸಿ MDB Live 24.